ನವರಾತ್ರಿಯಲ್ಲಿ 9 ದಿವಸ ಈ ದೇವಿಯ ಅಮ್ಮನವರ ಉತ್ಸವ ಮೂರ್ತಿಗೆ ಪಟ್ಟಾಭಿಷೇಕ ಮಾಡ್ತೀವಿ ಮೊದಲನೇ ದಿವಸ. ಈ ನವದುರ್ಗಿಯರನ್ನ ಒಂದೊಂದು ವರ್ಷ ಒಂದೊಂದು ಅವತಾರದ ಮಣ್ಣಿನ ವಿಗ್ರಹವನ್ನು ಮಾಡಿಸಿ ಅದನ್ನು ಸ್ಥಾಪನೆ ಮಾಡಿ ಅದನ್ನು ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಪ್ರತಿ ಮಂಗಳವಾರ ಇಲ್ಲಿ ಭಜನಾ ಮಂಡಳಿ ಇದೆ. ನಮ್ಮ ಈ ಕೋಟೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಒಂದು ಈ ಏರಿಯಾದ ಎಲ್ಲ ಮಹಿಳೆಯರು ಸೇರಿ ಭಜನೆಯನ್ನು ಸೇವೆ ನೆರವೇರಿಸ್ತಾರೆ. ಮೈಸೂರು ದಸರಾ ಥರಾನೇ ಈ ದೇವಿಯರ ಸಮೇತ ಒಂದು ದೊಡ್ಡದಾಗಿ ದಸರಾ ನಡೆಯುತ್ತೆ ಅಂತ ನಾವು ಕೇಳ್ಪಟ್ವಿ. ಈ ಜಗತ್ತಿನ ಉಪಕಾರಕ್ಕೋಸ್ಕರವಾಗಿಯೇ ದೇವಿಯ ಅವತಾರವನ್ನು ತಾಳಿದ್ದಂಥ ದಿವಸನೂ ಆಗಿತ್ತು. ಅದೇ ದಿವಸವೇ ಇವರು ಸ್ಥಾಪನೆಯೂ ಆಗಿತ್ತು. ಅದನ್ನೇ ಇಲ್ಲಿ ಜನಗಳು ನಂಬಿ ರಥೋತ್ಸವವನ್ನು ಬ್ರಹ್ಮರಥೋತ್ಸವವನ್ನು ಮಾಡಿಸಿ ಬ್ರಹ್ಮರಥವೇ ಇದೆ ಇಲ್ಲಿ. ಬ್ರಹ್ಮರಥದಲ್ಲಿ ಅಮ್ಮನವರನ್ನು ಸ್ಥಾಪನೆ ಮಾಡಿ ಉತ್ಸವವನ್ನು ಮಾಡುವಂಥದ್ದು. ಅದು 3 ದಿವಸಗಳ ಕಾಲ ವಿಶೇಷವಾಗಿ ನಡೆಯುತ್ತೆ. ಸಿಹಿ ಮೊಗೆ ಅಂತ ಈ ಜಾಗಕ್ಕೆ ಹೆಸರು ಇದ್ದಿದ್ದು. ಸಿಹಿ ಮೊಗೆ ಅಂತ. ಇಲ್ಲಿ ನಾವು 2 ದೇವಿಯ ಮೂರ್ತಿಯನ್ನು ನೋಡ್ತಾ ಇದ್ದೀವಿ. ಒಂದು ಚಂಡಿಕಾದೇವಿ, ಇನ್ನೊಂದು ದುರ್ಗಾದೇವಿ. ಇದು ಹೇಗೆ ಅಂದರೆ 2 ದೇವಿ ಯಾಕೆ? ಆ ಮಳೆಯ ಒಂದು ಇದಕ್ಕೆ ತಡಿಲಿದ್ದೇನೆ ಅದು ಮಣ್ಣಲ್ಲಿ ಗೋಡೆ ಎಲ್ಲ ಬಿದ್ದು ದೇವತೆಗಳು ಮಣ್ಣಲ್ಲಿ ಮುಚ್ಚಿಕೊಂಡ್ರು. ಆ ಮರ ಮತ್ತು ವಿಗ್ರಹ ಎರಡನ್ನೂ ನೋಡಿ ಇದು ಅವರ ಒಂದು ಪ್ರಕಾರವಾಗಿ 500 ವರ್ಷದ ಒಂದು ವಿಗ್ರಹ. ಪ್ರತಿ ತಿಂಗಳು ಇಲ್ಲಿ ನಾವು ಚಂಡಿಕಾ ದುರ್ಗಾ ಸಪ್ತಶತಿಯಿಂದ ನವಚಂಡಿಕಾ ಹೋಮವನ್ನು ನೆರವೇರಿಸ್ತಾ ಬಂದಿದೆ. ಅದು ಇನ್ನೂ ವಿಶೇಷವಾದಂತಹ ಅನುಗ್ರಹವನ್ನು ಮಾಡುವಂತಹದ್ದು ಅನುಷ್ಠಾನ. ಆಷಾಢದ ಅಮಾವಾಸ್ಯೆಯಲ್ಲ, ಅದು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ. ಆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಲಿಕ್ಕೆ ದೇವಿಯ ಒಂದು ದೀಪದ ರೂಪದಲ್ಲಿ ದೇವಿ ಎಲ್ಲರಿಗೂ ಕೂಡ ಬೆಳಕನ್ನು ಅನುಗ್ರಹವನ್ನು ಮಾಡ್ತಾಳೆ. ಆ ದೇವಿಯ ಒಂದು ಅವತಾರದಲ್ಲಿ ಬರುವಂತಹ ಅನೇಕ ದೇವತೆಗಳು, ಆಮೇಲೆ ಗೊಂಬೆ ಇಡುವಂತಹ ಒಂದು ಸಂದರ್ಭ ಪದ್ಧತಿ, ಅದು ಆರಾಧನೆ ಇರುತ್ತೆ. ಅದನ್ನೆಲ್ಲ ನಾವು ಇಲ್ಲಿ ಗೊಂಬೆ ಇಡ್ತೀವಿ. ನವರಾತ್ರಿಯಲ್ಲಿ 9 ದಿವಸ ಈ ದೇವಿಯ ಅಮ್ಮನವರ ಉತ್ಸವ ಮೂರ್ತಿಗೆ ಪಟ್ಟಾಭಿಷೇಕ ಮಾಡ್ತೀವಿ ಮೊದಲನೇ ದಿವಸ. ಪಟ್ಟಾಭಿಷೇಕವನ್ನು ಮಾಡಿ ಅಮ್ಮರನ್ನು ಪಟ್ಟದ ಮೇಲೆ ಅವರನ್ನು ಸಿಂಹಾಸನ ಪಟ್ಟದ ಕೂರಿಸ್ತೀವಿ. 9 ದಿವಸಗಳು ಕೂಡ ಇಲ್ಲಿ ಲಲಿತಾ ಲಕ್ಷ ಕುಂಕುಮಾರ್ಚನೆ, ಅದು ಭಕ್ತಾದಿಗಳಿಂದನೂ ಕೂಡ ನಡೆಯುತ್ತೆ. ಎಲ್ಲ ಪುರುಷರು, ಮಹಿಳೆಯರು, ಕುಮಾರಿಯರು ಎಲ್ಲರೂ ಕೂಡ ಮಾಡುವಂಥದ್ದು ನಡೆಯುತ್ತೆ. ಇನ್ನು ದುರ್ಗಾ ಜಪ ವಿಶೇಷವಾಗಿ ಅದು ಲಕ್ಷಗಟ್ಟಲೆ ಆಗುತ್ತೆ. ಇನ್ನು 100ಕ್ಕೂ ಹೆಚ್ಚು ಚಂಡಿಕಾ ದುರ್ಗಾ ಸಪ್ತಶತಿ ಪಾರಾಯಣ ಆಗುತ್ತೆ. ನಾವು ಜೊತೆಗೆ ಈ ನವದುರ್ಗಿಯರನ್ನು ಒಂದೊಂದು ವರ್ಷ ಒಂದೊಂದು ಅವತಾರದ ವಿಗ್ರಹವನ್ನು ಮೃಣ್ಮಯ ಮಣ್ಣಿನ ವಿಗ್ರಹವನ್ನು ಮಾಡಿಸಿ ಅದನ್ನು ಸ್ಥಾಪನೆ ಮಾಡಿ ಅದನ್ನು ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಈಗ ಒಂದು ಆವರ್ತಿ ಆಗಿದೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಆನಂತರದಲ್ಲಿ ಶೈಲಪುತ್ರಿ ಆದಿ ನವದುರ್ಗಿಯರು. ಇದು ಒಂದೊಂದು ವರ್ಷ ಒಂದೊಂದು ಮಾಡ್ತಾ 12 ವರ್ಷಗಳ ಕಾಲ ಅದನ್ನು ಮಾಡಿ ಈಗ ನಾವು ಈ ಅದೇ ದುರ್ಗಾ ಸಪ್ತಶತಿಯಲ್ಲಿ ಬರುವಂತಹ ಸಪ್ತಮಾತೃಕೆಯರನ್ನು ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಇದು ತುಂಬ ವಿಶೇಷವಾಗಿ ಇದು ನಮಗೆ ಆ ದೇವಿಯ ಪ್ರೇರಣೆಯಿಂದ ಆಗ್ತಾ ಇರುವಂತಹದ್ದು ಇಲ್ಲಿ ನಡೀತಾ ಬಂದಿದೆ. ಇಲ್ಲಿನ ಪೂಜಾ ಸಮಯ ದಿನನಿತ್ಯದಲ್ಲಿ ನಾವು 7 ಗಂಟೆಯಿಂದ 12 ಗಂಟೆ ತನಕ ಇದರ ಒಂದು
ಸಮಯ ಇರುತ್ತೆ. ಮಂಗಳವಾರ ಶುಕ್ರವಾರ ಸ್ವಲ್ಪ ಇನ್ನೂ ಜಾಸ್ತಿ ಜನ ಇರ್ತಾರೆ. ಸಂಜೆ ಒಂದು 5 ಗಂಟೆ ಸಂಜೆ 5:30ಇಂದ ಒಂದು 8:30 ಹಾಂ ತನಕ ಇರುತ್ತೆ ಸಾಯಂಕಾಲದ ಪೂಜೆ. ಅದು ಆ ಸಂದರ್ಭದಲ್ಲಿ ಪ್ರತಿ ಮಂಗಳವಾರ ಇಲ್ಲಿ ಭಜನಾ ಮಂಡಳಿ ಇದೆ, ಒಂದು ಅಚಿಂತ್ಯ ಭಜನಾ ಮಂಡಳಿ ಅಂತೇಳಿ ಈ ಒಂದು ನಮ್ಮ ಈ ಕೋಟೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಒಂದು ಈ ಏರಿಯಾದ ಎಲ್ಲ ಮಹಿಳೆಯರು ಸೇರಿ ಭಜನೆಯನ್ನು ಸೇವೆ ನೆರವೇರಿಸ್ತಾರೆ. ಸಂಗೀತ, ಭರತನಾಟ್ಯ, ಕೆಲವು ಪೌರಾಣಿಕವಾದಂತಹ ನಾಟಕಗಳು, ರೂಪಕಗಳು, ಈ ರೀತಿಯಾದಂತಹದ್ದು ಭಕ್ತಾದಿಗಳು ಅವರ ಸ್ವಯಂ ಪ್ರೇರಣೆಯಿಂದ ಬಂದು ಅವರೇ ನೆರವೇರಿಸ್ತಾರೆ. ಸೊ ಅವರೆಲ್ಲರೂ ಬಂದು ಕಲಾವಿದರು ಯಾರೇ ಇದ್ರು ಬಂದು ಸೇವೆಯನ್ನು 9 ವಿಶೇಷವಾದ ದಿನಗಳಲ್ಲಿ ಅದಕ್ಕೂ ಅವಕಾಶಗಳಿದೆ. ಈ ದೇವಸ್ಥಾನದ ವತಿಯಿಂದ ನಾವು ಕೂಡ ಏನೋ ಒಂದು ಗೌರವವನ್ನು ಕೂಡ ಅವರಿಗೆ ನಾವು ಸಮರ್ಪಣೆ ಮಾಡ್ತೀವಿ. ಅವರಿಗೆ ಕಲಾ ದೇವಿ ಅನುಗ್ರಹ ಮಾಡಲಿ ಅಂತೇಳಿ ಆಶೀರ್ವಾದ ಮಾಡಿ ಕಳಿಸುವಂಥ ಕ್ರಮ ಇಟ್ಕೊಂಡಿದ್ದೀವಿ. ಮೈಸೂರಲ್ಲಿ ನಾವು ಅಫ್ಕೋರ್ಸ್ ತುಂಬ ಪುಟ್ಟ ಮಕ್ಕಳಿಂದನೂ ನಾವು ಹೋಗ್ತಾ ಇದ್ದೀವಿ, ಅಲ್ಲಿ ಪರ್ಫಾರ್ಮ್ ಕೂಡ ಮಾಡಿದ್ದೀವಿ. ಇವಾಗಲೂ ತಕ್ಷಣ ಜ್ಞಾಪಕ ಬರುವಂಥದ್ದು ಮೈಸೂರು ದಸರಾ ಅಲ್ವಾ. ಇಲ್ಲೂ ಕೂಡ ಶಿವಮೊಗ್ಗದಲ್ಲಿ ಮೈಸೂರು ದಸರಾ ಥರಾನೇ ಈ ದೇವಿಯರ ಸಮೇತ ಒಂದು ದೊಡ್ಡದಾಗಿ ದಸರಾ ನಡೆಯುತ್ತೆ ಅಂತ ನಾವು ಕೇಳ್ಪಟ್ವಿ, ಹೌದಾ? ಇದು ಬಹಳ ವಿಶೇಷವಾದಂತಹ ಒಂದು ವಿಚಾರ. ಮೈಸೂರಿನಲ್ಲಿ ಹೇಗೆ ದಸರಾ ನಡೆಯುತ್ತೋ ಅದೇ ರೀತಿಯಾಗಿ ಇಲ್ಲೂ ಕೂಡ ನಡೆಯುತ್ತೆ. ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಬರೀ ದೇವತೆಗಳ ಒಂದು ಉತ್ಸವನೇ ನಡೆಯುತ್ತೆ, ಬೇರೆ ಇನ್ಯಾವುದು ಇಲ್ಲಿ ಮಧ್ಯದಲ್ಲಿ ಯಾವುದೋ ಟ್ಯಾಬ್ಲೋ ಅಂತೆ ಅಥವಾ ಇನ್ನೇನೋ ಇದಂತೆ ಜಾನಪದ ಕಲೆಗಳಂತೆ ಈ ಥರದ್ದನ್ನೆಲ್ಲ ಮಾಡಲ್ಲ. ಇಲ್ಲಿ ಏನಿದ್ರು ಸಂಪೂರ್ಣ ದೇವರಿಗೆ ಸಂಬಂಧಪಟ್ಟಂತಹದ್ದೇ. ಇಡೀ ಶಿವಮೊಗ್ಗದಲ್ಲಿ ಎಷ್ಟು ದೇವಸ್ಥಾನ ಇದೆಯೋ ಅಷ್ಟೂ ದೇವಸ್ಥಾನದ ಉತ್ಸವ ದೇವರುಗಳು ಬರ್ತದೆ. ವಿಶೇಷವಾಗಿದೆ ಇದು ಶಿವಮೊಗ್ಗ ದಸರಾದ ವಿಶೇಷ. ಇದು ಬನ್ನಿ ಮಂಟಪ ಅಂತ ಹೇಳಿ ಇಲ್ಲೂ ಕೂಡ ಇರುತ್ತೆ. ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಈ ಗ್ರಾಮ ದೇವತೆ ಆಗಿರೋದ್ರಿಂದ ಇಲ್ಲಿ ಪೂಜೆಯನ್ನು ಮಾಡಿಕೊಂಡು ಇಲ್ಲಿಂದ ಉತ್ಸವವನ್ನು ತಗೊಂಡೋಗಿ ಎಲ್ಲ ದೇವತೆಗಳು ಕೂಡ ಆ ಉತ್ಸವದಲ್ಲಿ ಪಾಲ್ಗೊಂಡು ಈ ದೇವರನ್ನು ಪ್ರಧಾನವಾಗಿ ಇಟ್ಕೊಂಡು ಬನ್ನಿ ಮಹಾಕಾಳಿ ಪೂಜೆಯನ್ನು, ಅಲ್ಲಿ ಬನ್ನಿ ಮಹಾಕಾಳಿಯನ್ನು ಆವಾಹನೆ ಮಾಡಿ ಬನ್ನಿ ಮಹಾಕಾಳಿ ಪೂಜೆಯನ್ನು ಮಾಡಿ ಇಲ್ಲಿಯ ತಾಲೂಕು ತಹಸೀಲ್ದಾರರು ಆ ಬನ್ನಿಯನ್ನು ಛೇದನವನ್ನು ಮಾಡ್ತಾರೆ. ಅದರ ಒಂದು ಆ ಬನ್ನಿಯ ಒಂದು ಏನು ಪತ್ರೆ ಇದೆಯಲ್ಲ, ಆ ಬನ್ನಿ ಪತ್ರೆಯನ್ನು ದೇವರಿಗೆ ಸಮರ್ಪಣೆ ಮಾಡಿ ಈ ಲೋಕ ಉದ್ಧಾರ ಆಗಲಿ, ಈ ಲೋಕಕ್ಕೆ ಕಲ್ಯಾಣ ಆಗಲಿ, ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಸುಖ ಶಾಂತಿ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬರುವಂತೆ ಆಗಲಿ ಅಂಥೇಳಿ ಸಮರ್ಪಣೆ ಮಾಡ್ತಾರೆ. ಇದು ದಸರಾ ಒಂದು ವಿಶೇಷ. ದಸರಾ ಶಿವಮೊಗ್ಗ ದಸರಾದಲ್ಲಿ ನಡೆಯುವಂಥ ಒಂದು ತುಂಬ ವಿಶೇಷವಾದಂತಹ ಒಂದು ಉತ್ಸವ. ಇಲ್ಲಿ ವಿಶೇಷವಾಗಿ ನಡೆಯುವಂಥದ್ದು ಬ್ರಹ್ಮರಥೋತ್ಸವ ಅಂತ ನಾವು ಕೇಳಿದ್ದೀವಿ. ಇದ್ರ ಬಗ್ಗೆ ತಾವು ತಿಳಿಸ್ಬೋದಾ? ಮಾರ್ಗಶಿರ ಮಾಸದಲ್ಲಿ ಮಳೆ ಎಲ್ಲ ಮುಕ್ತಾಯ ಆಗಿ ಇತ್ಲಾಗೆ ಪೂರ್ತಿ ಚಳಿಗಾಲನೂ ಬಂದಿರಲ್ಲ, ಮಳೆಗಾಲನೂ ಇರೋದಿಲ್ಲ, ಬೇಸಿಗೆ ಬಿಸಿಲು ಕೂಡ ವಿಶೇಷವಾಗಿ ಜಾಸ್ತಿ ಇರೋದಿಲ್ಲ. ಇಂತಹ ಒಂದು ಮಾರ್ಗಶಿರ ಪುಷ್ಯ ಹೇಮಂತ ಋತುವಿನಲ್ಲಿ ಬರುವಂತಹದ್ದಾಗಿದೆ. ಈ ಜಗತ್ತಿನ ಉಪಕಾರಕ್ಕೋಸ್ಕರವಾಗಿಯೇ ದೇವಿಯ ಅವತಾರವನ್ನು ತಾಳಿದ್ದಂಥ ದಿವಸನೂ ಆಗಿತ್ತು. ಅದೇ ದಿವಸವೇ ಇವರು ಸ್ಥಾಪನೆಯೂ ಆಗಿತ್ತು. ಅದನ್ನೇ ಇಲ್ಲಿ ಜನಗಳು ನಂಬಿ ರಥೋತ್ಸವವನ್ನು ಬ್ರಹ್ಮರಥೋತ್ಸವವನ್ನು ಮಾಡಿಸಿ ಬ್ರಹ್ಮರಥವೇ ಇದೆ ಇಲ್ಲಿ. ಬ್ರಹ್ಮರಥದಲ್ಲಿ ಅಮ್ಮನವರನ್ನು ಸ್ಥಾಪನೆ ಮಾಡಿ ಉತ್ಸವವನ್ನು ಮಾಡುವಂಥದ್ದು. ಅದು 3 ದಿವಸಗಳ ಕಾಲ ವಿಶೇಷವಾಗಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಬಹಳ ವಿಶೇಷವಾಗಿ ನಡೆಯುತ್ತೆ. ದೀಪಾಲಂಕಾರಗಳು ಬಹಳ ಚೆನ್ನಾಗಿರುತ್ತೆ. ನವರಾತ್ರಿ ತರಹನೇ ಇದು
3 ದಿವಸ ನಡೆಯುತ್ತೆ. ಆದರೂ ವಿಜೃಂಭಣೆಯಿಂದ ನಡೆಯುತ್ತೆ. ಬಹಳ ಭಕ್ತಿ ಭಾವದಿಂದ ಜನರು ಇಲ್ಲಿ ಪಾಲ್ಗೊಳ್ತಾರೆ. ಈ ಸಾಕಷ್ಟು ಆ ಸಂದರ್ಭದಲ್ಲಿ ಆ ದೇವಿಗೆ ಉಡಿಯ ಅಕ್ಕಿಯನ್ನು ಕೊಡುವಂತಹ ಒಂದು ಪದ್ಧತಿಯನ್ನು ಆ ಸಂದರ್ಭದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಇದೆಲ್ಲವೂ ಕೂಡ ನಡೆಯುತ್ತೆ. ಆ ದೇವಿಯ ಒಂದು ಸಾನ್ನಿಧ್ಯ ಇಲ್ಲಿ ಇನ್ನೂ ಹೆಚ್ಚಾಗಿ ಬೆಳೀತಾ ಬರುತ್ತೆ. ಭಕ್ತಾದಿಗಳಿಗೆ ಅನುಗ್ರಹವನ್ನು ಮಾಡ್ತಾರೆ. ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಸುಮಾರು 5,000 ಜನದ ಒಂದು ಅನ್ನದಾನ ಆಗುತ್ತೆ ಆ ದಿವಸ. ಆಚಾರ್ಯ, ಇಷ್ಟೊತ್ತು ತಾವು ತುಂಬ ವಿಸ್ತಾರವಾಗಿ ಈಕೆಯ ಪವಾಡಗಳು ಮತ್ತು ಈಕೆನ ನಂಬಿ ಬಂದವರ ಭಕ್ತರಿಗೆ ಯಾವುದೇ ಥರ ನಿರಾಶೆ ಮಾಡದಂಥ ಸಾಕಷ್ಟು ಉದಾಹರಣೆಗಳು ಕೂಡ ತಾವು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಒಂದು ಹೇಳಕ್ಕೆ ಹೋದರೆ ಈ ಜಾಗದ ಮಹಿಮೆನೇ ನಮಗೆ ಕಣ್ಣಿಗೆ ಕಟ್ಟದಾಗಿದೆ. ಧನ್ಯವಾದಗಳು. ಧನ್ಯವಾದಗಳು. ತಾವು ಕೂಡ ಈ ಒಂದು ದೇವಿಯ ಒಂದು ಅನುಗ್ರಹವೋ ಎಂಬಂತೆ, ಅವರ ಅಪೇಕ್ಷೆಯೋ ಎಂಬಂತೆ ತಾವು ಇಲ್ಲಿಗೆ ಆಗಮಿಸಿದಿರಿ. ಕ್ಷೇತ್ರಗಳ ಒಂದು ಪರಿಚಯ ನಿಮ್ಮ ಮುಖಾಂತರ ಆಗ್ತಾ ಇದೆ. ಇದಕ್ಕೆ ನಾವು ನಿಮಗೆ ಶ್ರೇಯಸ್ಸಾಗಲಿ. ನಿಮಗೆ ಆ ದೇವಿಯ ಅನುಗ್ರಹದಿಂದ ನಿಮ್ಮ ಮುಂದಿನ ಎಲ್ಲ ಯೋಜನೆಗಳು ಕೂಡ ಸಾಕಾರಗೊಳ್ಳಲಿ. ನಿಮಗೆ ಆ ದೇವರ ಪೂರ್ಣ ಅನುಗ್ರಹ ನಿಮಗೆ ನಿಮ್ಮ ಕುಟುಂಬ ವರ್ಗಕ್ಕೆ ಸದಾಕಾಲ ಇರಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೀವಿ. ನಮಸ್ಕಾರ. ನಮ್ಮೂರಿನ ಇತಿಹಾಸ ಶಿವಮೊಗ್ಗ ತಾಲೂಕು ಅಂತ ಇಂಥ ಒಂದು ವಿಶೇಷವಾದಂಥ ಪುಸ್ತಕವನ್ನು ಈ ಪುಟ್ಟ ಬಾಲಕ ಹೊರತಂದಿರೋದು. ಕಾಣಿಸ್ತಾ ಇದೆ ಅಲ್ವಾ ಹೆಸರು? ಮಹಿಪತಿ ಎಸ್ ಜೋಯ್ಸ್. ಆದರೆ ಈಗ ಇವರು ನಮ್ಮ ಜೊತೆ ಇದ್ದಾರೆ. ಇದೇ ಬಾಲಕ ಇವಾಗ ಆಗಮಿಕ ವಿದ್ವಾನ್ ಮಹಿಪತಿ ಎಸ್ ಜೋಯ್ಸ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ನಿಮ್ಮ ಈ ವಿಶೇಷವಾದಂಥ ಸಾಧನೆ ಬಗ್ಗೆ ಹೇಳಬೇಕು ಅಂದರೆ, ನೀವಾಗಲೇ ಹೇಳ್ತಾ ಇದ್ರಿ ಶಿವಮೊಗ್ಗ ತಾಲೂಕಿನ ಪ್ರತಿಯೊಂದು ದೇವಸ್ಥಾನದ ಬಗ್ಗೆ ಪರಿಚಯ ಇರುವಂಥದ್ದು. ನಿಮಗೆ ಎಷ್ಟು ವರ್ಷ ಇತ್ತು ಈ ಬುಕ್ಕನ್ನು ಹೊರಗಡೆ ತಂದಾಗ? ನಾನು ಈ ಪುಸ್ತಕವನ್ನು ಬರೆಯುವಾಗ ನನಗೆ 15 ವರ್ಷ. 15 ವರ್ಷದಲ್ಲೇ ಇಂಥ ಒಂದು ಒಳ್ಳೆ ಪುಸ್ತಕ. ನಮಗೆ ಇದಕ್ಕೆ ಪ್ರೇರಣೆ ನಮ್ಮ ಗುರುಗಳು. ನೋಡಪ್ಪ, ಒಂದಿಷ್ಟು ವಿಶೇಷವಾಗಿ ಅಧ್ಯಯನ ಮಾಡಬೇಕು. ಸ್ವಲ್ಪ ನಾನು ಇತಿಹಾಸದಲ್ಲಿ ಸ್ವಲ್ಪ ಆಸಕ್ತಿ ಇರುವಂತಹ ಮನುಷ್ಯ. ಹಾಗಾಗಿ ನಮ್ಮ ಗುರುಗಳು ಹೇಳಿದರು, ನೋಡು, ನಿಮ್ಮ ಊರಿನ ಬಗ್ಗೆ ಒಂದು ವಿಶೇಷವಾಗಿ ಅಧ್ಯಯನ ಮಾಡಿ ಒಂದು ಪುಸ್ತಕ ಬರೆದ್ರೆ ಅದು ಚೆನ್ನಾಗಿರುತ್ತೆ. ಊರಿನ ಇತಿಹಾಸ ಏನು ಅನ್ನೋದು ಗೊತ್ತಾಗತ್ತೆ. ಅಲ್ಲಿರುವಂತಹ ಪ್ರೇಕ್ಷಣೀಯ ಸ್ಥಳಗಳು ಯಾವುದ್ಯಾವುದಿದೆ ಅದೆಲ್ಲ ಒಂದು ಮಾಹಿತಿ ರೂಪದಲ್ಲಿ ಅದು ಇರುತ್ತೆ. ಆ ಒಂದು ಅಧ್ಯಯನ ಮಾಡು ಅಂತ ಹೇಳಿ ನಮ್ಮ ಗುರುಗಳೊಂದು ಪ್ರೇರಣೆ. ಹಾಗಾಗಿ ನಾನು ಆ ಇದರಲ್ಲಿ ಅಂದರೆ ನಾವು ಓದಿರುವಂತಹ ಸಂಸ್ಥೆಯಿಂದ ರಜಕ್ಕೆ ಬಂದಾಗ ಈ ಪರಿಸರದಲ್ಲಿ ನಮ್ಮ ತಾಲೂಕಲ್ಲಿ ಪ್ರಧಾನವಾಗಿ ಯಾವ ಯಾವ ಪ್ರೇಕ್ಷಣೀಯ ಸ್ಥಳಗಳಿದೆ, ವಿಶೇಷವಾಗಿ ದೇವಸ್ಥಾನಗಳು, ಅದರ ಬಗ್ಗೆ ಮಾಹಿತಿ ಜನಗಳಲ್ಲಿ ಕಡಿಮೆ ಇರುತ್ತೆ. ಅಂದರೆ ಏನೋ ಹೋಗ್ತೀವಿ, ನಮಸ್ಕಾರ ಮಾಡ್ತೀವಿ, ಬರ್ತೀವಿ. ಆದರೆ ಅದರ ವೈಶಿಷ್ಟ್ಯ ಏನು, ಅದು ಎಷ್ಟು ಪುರಾತನವಾಗಿರುವಂಥದ್ದು, ಆ ದೇವರ ಮಹಿಮೆ ಏನು, ಅದೆಲ್ಲ ತಿಳಿದಿರಲ್ಲ. ಹಾಗಾಗಿ ಆ ಒಂದು ವಿಷಯಗಳ ಕುರಿತಾಗಿ ಒಂದು ಸ್ವಲ್ಪ ಅಧ್ಯಯನ ಮಾಡಬೇಕು ಅಂತ ಅನ್ನಿಸಿ ಸುತ್ತಮುತ್ತಲು ನಮ್ಮ ತಾಲೂಕಲ್ಲಿರುವಂತಹ ಎಲ್ಲ ದೇವಸ್ಥಾನಗಳ ಭೇಟಿ ಕೊಟ್ಟು ಅಲ್ಲಿರುವಂತಹ ದೇವರ ದರ್ಶನ ಮಾಡಿ, ಅರ್ಚಕರ ಭೇಟಿ ಮಾಡಿ, ಅಲ್ಲಿ ಅದರ ಬಗ್ಗೆ ವಿಷಯವನ್ನು ತಿಳ್ಕೊಂಡು, ಹಾಗೆ ನಮ್ಮ ಇತಿಹಾಸದ ಬಗ್ಗೆನೂ ಅಧ್ಯಯನ ಮಾಡಿ, ಪುಸ್ತಕಗಳು ಗ್ರಂಥಗಳನ್ನು ಅಧ್ಯಯನ ಮಾಡಿ ಈ ಒಂದು ಪುಸ್ತಕವನ್ನು ನಾವು ಆಗ ರಚನೆ ಸಮರ್ಪಣೆ ಮಾಡಿದ್ದೀರಾ. ಈಗ ಬರವಣಿಗೆ ಈಗಲೂ ಕೂಡ ಮುಂದುವರಿಸಿದ್ದೀರಾ? ಹೌದು ಹೌದು. ನಾನು ಸಂಶೋಧನಾ ಕ್ಷೇತ್ರದಲ್ಲೇ ನನ್ನ ಆಸಕ್ತಿ ಇರೋದ್ರಿಂದ ಈಗಲೂ ಕೂಡ ಸ್ವಲ್ಪ ಈ ವಿಚಾರಕ್ಕೆ ಹೊರತುಪಡಿಸಿ ಸ್ವಲ್ಪ ಉದ್ಗ್ರಂಥಗಳು ಅಂತ ದೊಡ್ಡ ದೊಡ್ಡ ಗ್ರಂಥಗಳ ಬಗ್ಗೆ ನನ್ನ ಅಧ್ಯಯನ ಹೆಚ್ಚಾಗಿದೆ. ಈಗ ವಿಶೇಷವಾಗಿ ನಾವು ಅಮ್ಮನವರ ಸನ್ನಿಧಿಯಲ್ಲಿ ಇದ್ಕೊಂಡು ಅಮ್ಮನವರ ಆರಾಧನೆಯನ್ನೇ ಮಾಡ್ತಾ ಇರೋದ್ರಿಂದ ಅಮ್ಮನವರ ಕುರಿತಾದಂತಹ ಅಧ್ಯಯನ ಹೆಚ್ಚು. ಹಾಗಾಗಿ ಸಪ್ತಶತಿ ವಿಷಯವಾಗಿ ಅಂದರೆ ಚಂಡಿಕಾ ದುರ್ಗಾ ಸಪ್ತಶತಿ ಅಥವಾ ದೇವಿ ಮಹಾತ್ಮೆ ಅಂತ ಏನು ನಾವು ಕರಿತೇವೆ, 700 ಶ್ಲೋಕಗಳಿರುವಂತಹ ಮಾರ್ಕಂಡೇಯ ಪುರಾಣದ ಭಾಗ, ಅದನ್ನು ಕುರಿತಾಗಿ ಅಧ್ಯಯನವನ್ನು ಹೆಚ್ಚಾಗಿ ಮಾಡಿದ್ದೇನೆ. ಹಾಗೆ
ಅದನ್ನು ಒಂದು ಪುರಾಣ ಅಂತ ಅಷ್ಟೇ ನೋಡದೆ ಅದರಲ್ಲಿರುವಂತಹ ನಮ್ಮ ಆಧ್ಯಾತ್ಮಿಕ ತಳಹದಿಯ ಒಂದು ದೃಷ್ಟಿ ಏನಿದೆ. ಇವಾಗ ಉದಾಹರಣೆಗೆ ಆ ಮಹಾತ್ಮೆಯಲ್ಲಿ ದೇವಿ ಅನೇಕ ರಾಕ್ಷಸರ ಸಂಹಾರ ಮಾಡ್ತಾಳೆ. ಬರೀ ಆ ಕಥೆಯಲ್ಲೇ ಅದು ಮುಗಿಯಲ್ಲ. ಆ ರಾಕ್ಷಸರ ಸಂಹಾರ ಅನ್ನುವಂತಹ ಒಂದು ಕಾನ್ಸೆಪ್ಟಲ್ಲಿ ನಮಗೆ ಅದರ ಆಧ್ಯಾತ್ಮಿಕತೆ ಏನು ಅದನ್ನು ಪ್ರಧಾನವಾಗಿ ತಿಳ್ಕೊಳ್ಬೇಕು. ಬರೀ ರಾಕ್ಷಸರ ಸಂಹಾರ ಒಂದೇ ಅಲ್ಲಿ ಪ್ರಧಾನ ಅಲ್ಲ. ಅದರ ಆ ರಾಕ್ಷಸರು ಅನ್ನುವಂಥದ್ದು ಇದ್ದಿದ್ರೂ ಕೂಡ ಅವರಲ್ಲಿ ಒಂದಿಷ್ಟು ಕೆಟ್ಟ ಗುಣಗಳು ಇದೆ. ಆ ಕೆಟ್ಟ ಗುಣಗಳನ್ನು ನಾಶ ಮಾಡುವಂಥದ್ದೇ ರಾಕ್ಷಸರ ಸಂಹಾರ ಅಂತ, ರಾಕ್ಷಸತನ ಅಂತ. ರಾಕ್ಷಸ ಅನ್ನೋದಕ್ಕಿಂತ ರಾಕ್ಷಸತನ ಅದನ್ನ ನಾಶಪಡಿಸುವಂಥದ್ರಲ್ಲಿ ದೇವಿಯ ತತ್ವ ಹೆಚ್ಚಿದೆ. ಆ ತಾತ್ವಿಕವಾದಂತಹ ವಿಚಾರಗಳಲ್ಲಿ ನನ್ನ ಅಧ್ಯಯನ ಹೆಚ್ಚು. ಹಾಗಾಗಿ ಸಪ್ತಶತಿಯಲ್ಲಿ ಬರುವಂತಹ ತಾತ್ವಿಕತೆ ಅಥವಾ ಆಧ್ಯಾತ್ಮಿಕತೆಯ ಕುರಿತಾದಂತಹ ಒಂದೆರಡು ಗ್ರಂಥಗಳು, ಹಾಗೆ ಚಂದ್ರಲಾ ಪರಮೇಶ್ವರಿ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಸನ್ನತಿ ಕ್ಷೇತ್ರ ಅಂತಲೇ ಇದೆ. ಈ ಭಾಗವತದಂತೆಯೇ ದೊಡ್ಡ ಗ್ರಂಥ. ಆ ಗ್ರಂಥದ ಬಗ್ಗೆಯೂ ಕೂಡ ಸ್ವಲ್ಪ ಅಧ್ಯಯನ ಮಾಡಿ ಅದು ಆ ಮಹಾತ್ಮೆಯ ಇನ್ನೇನು ನಶಿಸಿ ಹೋಗುವಂತಹ ಸ್ಥಿತಿಯಲ್ಲಿ ಇದ್ದಿದ್ದನ್ನು ಮತ್ತೆ ಎಡಿಟಿಂಗ್ ಮಾಡಿ ಆ ಶ್ಲೋಕಗಳನ್ನೆಲ್ಲ ಮತ್ತೆ ಮಾಡಿ ಅದಕ್ಕೆ ಅರ್ಥವನ್ನು ಬರೆದು, ಅದೇ ಇದರಲ್ಲಿ ಅನೇಕರಿದ್ದಾರೆ. ಅದರಲ್ಲಿ ನಂದು ಕೂಡ ಒಂದು ಪಾತ್ರ, 1-2 ಸ್ಕಂಧಗಳ ಅಧ್ಯಯನ. ಅದರಲ್ಲಿ 7-8 ಸ್ಕಂಧಗಳು ಬರುವಂತಹ ಗ್ರಂಥ ಮಹಾತ್ಮೆ. ನಾವು ಭಾಗವತ ಹೇಗೆ ಕೇಳ್ತೀವೋ ಅಥವಾ ದೇವಿ ಭಾಗವತ ಹೇಗಿದೆಯೋ ಅದೇ ರೀತಿಯಾಗಿ ವಿಸ್ತೃತವಾದಂತಹ ಮಹಾತ್ಮೆ, ಅದರ ಬಗ್ಗೆಯೂ ಕೂಡ ನನ್ನ ಅಧ್ಯಯನ ಇದೆ. ಪಯಣ ಹೀಗೆ ಸಾಗಲಿ. ಹಾಗೆ ಈ ಕಡೆ ನಮ್ಮ ರಂಗಮಂಟಪನೂ ಇದೆ, ಚಂಡಿಕಾ ದುರ್ಗಾ ಪರಮೇಶ್ವರಿ ರಂಗಮಂಟಪ ಅಂತ. ಇದರಲ್ಲಿ ನಾವು ವಿಶೇಷವಾಗಿ ನವರಾತ್ರಿಯಲ್ಲಿ ಇಲ್ಲಿ ಅಮ್ಮನವರ ಅಂಬಾರಿ ಉತ್ಸವದ ಮಂಟಪ, ಹಾಗೆ ಇಲ್ಲಿ ಯಾಗಶಾಲೆಯು ನಮ್ಮಲ್ಲಿ ನಾವು ನಿರ್ಮಾಣ ಮಾಡಿದ್ದೀವಿ. 96ನೇ ಇಸ್ವಿಯಲ್ಲಿ ಗೋಪುರ ಪ್ರತಿಷ್ಠೆ ಆಯಿತು. ಹಾಗೆಯೇ ಅದೇ ಸಂದರ್ಭದಲ್ಲಿ ಯಾಗಶಾಲೆಯನ್ನು ಕೂಡ, ಏಕೆಂದರೆ ನಿತ್ಯ ನಿರಂತರವಾದಂತಹ ಹೋಮ ಹವನಗಳು ನಡೀಬೇಕು ಅಂತಂದರೆ ಅದಕ್ಕೊಂದು ಸರಿಯಾದ ಯಾಗಶಾಲೆ ಬೇಕು. ಹಾಗಾಗಿ ನಾವು ಪ್ರತಿ ತಿಂಗಳ ಅಮಾವಾಸ್ಯೆ ಹಿಂದಿನ ದಿನ ಚತುರ್ದಶಿಗೆ ದೇವರ ಸಾನ್ನಿಧ್ಯ ವರ್ಧನೆಗೆ ಮತ್ತು ಎಲ್ಲರ ಲೋಕ ಕಲ್ಯಾಣಕ್ಕಾಗಿ ಚಂಡಿಕಾ ಯಾಗವನ್ನು ನಿರಂತರವಾಗಿ 32 ವರ್ಷದಿಂದ ನಡೆಸ್ಕೊಂಡು ಒಂದು ತಿಂಗಳು ಕೂಡ ವಿಚ್ಛಿತ್ತಿ ಆಗಿಲ್ಲ. ಅದರ ನಿಂತಿದೆ ಅಂತ ಇಲ್ಲ. ಕೋವಿಡ್ ಟೈಮಲ್ಲೂ ಕೂಡ ನಾವು ನಮ್ಮ ಪಾಡಿಗೆ ಮಾತ್ರ, ಬೇರೆ ಯಾರೂ ಭಕ್ತರು ಬರ್ತಾ ಇರಲಿಲ್ಲ. ಬೆಳಗ್ಗೆ 7 ಗಂಟೆಯಿಂದ 10:30-11 ಗಂಟೆ ಒಳಗಡೆಗೆ ನಾವು ಯಾಗವನ್ನು ಮಾಡಿ ನಾವು ಮುಗಿಸ್ತಿದ್ವಿ. ನಿಮ್ಮ ಆಲೋಚನೆ ಮತ್ತೆ ಎಸ್ಪೆಷಲಿ ಈ ಒಂದು ಬರವಣಿಗೆ ಯಾವುದು ಕೂಡ ಹಾಗೆ ನಿರಂತರವಾಗಿ ನೀರ್ ತರ ಹರಿತಾ ಹೋಗ್ಲಿ. ಅವಶ್ಯವಾಗಿ. ಸೊ ತಾವೆಲ್ಲರೂ ಕೂಡ ಶಿವಮೊಗ್ಗಕ್ಕೆ ಬಂದಾಗ ತಪ್ಪದೆ ಈ ಚಂಡಿಕಾ ದುರ್ಗಾ ಪರಮೇಶ್ವರಿಯ ದೇವಸ್ಥಾನಕ್ಕೆ ಬನ್ನಿ, ಈಕೆಯ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ನಾನು ನಿಮ್ಮ ಕನ್ನಡದ ಹುಡುಗಿ ನಮಿತಾ ರಾವ್ ಹಾಗೂ ತೆರೆ ಹಿಂದೆ ವಿಕ್ರಮ್ ಸೂರಿ ಇಬ್ರು ಕೂಡ ಸೈನಿಂಗ್ ಆಫ್. ಅಂಡ್ ನಮ್ಮ ನವಿ ನಿರ್ಮಿತಿ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರ.